ಸದ್ಯ ನನಗೇನು ಆಗಿಲ್ವಲ್ಲ, ಸ್ವಲ್ಪ ನೋವು ಐತೆ ಅಷ್ಟೇನೆ. ಹೆಂಗೋ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸ್ವಲ್ಪ ಕಡಿಮೆ ಆಗಿದೆ. ಈಗ ಚಂದ್ರು ಮನೆಯವರು ಯಾವಾಗ ಬರ್ತಾರೋ? ನಾನು ಎಷ್ಟೊತ್ತಂತ ಇಲ್ಲೇ ಕಾಯೋದು. ನಾನು ಮನೆಗೆ ಹೋಗ್ಬೇಕು. ಮದುವೆ ಆಗೋಣ ಅಂತ ಹೋಗ್ತಿದ್ದವ್ರಿಗೆ ಎಂಥ ಗತಿ ಬಂತು ನೋಡು. ಅದು ಯಾರು ಶಾಪ ಹಾಕಿದ್ರು, ಏನು ಕಥೆಯೋ. ಸೂರ್ಯ, ನನ್ನ ಗಂಡನ್ಗೆ ಏನಾಯ್ತೋ ಏನೋ. ನಡೆಯೋ ದಿವ್ಯನ್ ಕೇಳು ಹೇಗಿದ್ದಾರೆ ಅಂತ. ದಿವ್ಯಾ ದಿವ್ಯಾ ಎಲೆ ನಮ್ಮಣ್ಣ? ನಿಮ್ಮ ಅಣ್ಣನಿಗೆ ಕಾಲ್ ಮುರಿದಿದೆಯಂತೆ, ಆಪರೇಷನ್ ಮಾಡ್ಬೇಕಂತೆ. ಡಾಕ್ಟರ್ ಬರ್ತಾರೆ ಇರು ಇವಾಗ. ಏ ಮನ್ಯಾಳಿ, ನನ್ನ ಗಂಡನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದೆ ನೀನು? ನಾಚಿಕೆ ಆಗಲ್ವಾ ನಿನಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ಇನ್ನೊಂದ್ ಸಂಸಾರ ಹಾಳು ಮಾಡಕ್ ಹೋದ್ರೆ ಹಿಂಗೆ ಆಗೋದು. ನಿನಗೇನು ಆಗಿಲ್ವಲ್ಲ? ನನ್ನ ಗಂಡಂಗೆ ಆಗ್ಬೇಕಾ? ನಿನಗೇನಾದ್ರೂ ಕೈಯೋ ಕಾಲ ಮುರಿದು ಮೂಲಿ ಕುಕ್ಕಮಂಗ ಆಗಿರ್ಬೇಕಾಗಿತ್ತು. ಆಗ್ಲಾದ್ರೂ ನಿನಗೆ ಬುದ್ಧಿ ಬರೋದು ಅನ್ಸುತ್ತೆ. ದೇವ್ರು ನನ್ನ ಗಂಡಂಗೆ ಹಿಂಗ ಮಾಡ್ಬಿಟ್ಟಿದ್ದಾನಲ್ಲ. ಮನೆಯಾಳಿ, ಎಲ್ಲಿಗೆ ಹೋಗ್ತಿದ್ರಿ ನೀನು ನನ್ನ ಗಂಡನು? ಒಂದ್ಸಲ ಹೇಳಿದ್ದು ಅರ್ಥ ಆಗ್ತಿಲ್ವೇನೆ ನಿನ್ಗೆ? ಇನ್ನ ಮತ್ತೆ ನನ್ನ ಗಂಡನ ಸವಾಸ ಬಂದಿದ್ದೇನೆ. ನಿನ್ನಿಂದಾನೆ ಮತ್ತೆ ಇಂಥ ಸ್ಥಿತಿ ಬಂದಿರೋದು ನನ್ನ ಗಂಡ. ಮನೆಯಾಳಿ. ಕವಿತಾ, ಗಾಡಿ ಓಡಿಸ್ತಾ ಇದ್ದಿದ್ದು ನಾನಲ್ಲ, ನಿನ್ನ ಗಂಡ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ನೀನೇ ಏನ್ ಶಾಪ ಹಾಕಿದ್ಯೋ ಏನೋ, ಅದಕ್ಕೆ ಗಾಡಿ ಬಿದ್ದು ಈ ತರ ಆಗಿದೆ ನಿನ್ನ ಗಂಡನ್ಗೆ. ಏಯ್ ಮುಚ್ಚೆ ಬಾಯಿ ಸಾಕು. ನನ್ನ ಮಗನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದೆ ನೀನು? ಮನೆಯಾಳಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನೀವ್ ಯಾಕೆ ಹಿಂಗ ಆಡ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಳ್ಳಿ. ಇದು ಆಸ್ಪತ್ರೆ, ಬಾಯಿ ಮಾಡಕ್ಕೆ ಇದು ತರಕಾರಿ ಮಾರ್ಕೆಟ್ ಅಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ. ಏಯ್, ಒಂದ್ಸಲ ನಿನಗೆ ಕಪಾಳಕ್ಕೆ ಬಾರಿಸಿದ್ದು ಸಾಲಲ್ವಾ? ಇನ್ನೊಂದೆರಡು ಬಾರಿಸ್ಬೇಕಾ? ಅವತ್ತು ನಮ್ಮ ಮತ್ಗೆ ಬಾರಿಸಿದ್ದಾರೆ, ಇವತ್ತು ನಾನು ಬಾರಿಸ್ತೀನಿ. ನಾಚಿಕೆ ಆಗಲ್ವೇನೆ ನಿನಗೆ? ಮದುವೆ ಆಗಿ ಗಂಡ ಜೊತೆ ಓಡಾಡ್ತಾ ಇದೆಯಲ್ಲ. ಸೂರ್ಯ, ಇದಾಗೆ ನನ್ನ ತಪ್ಪೇನು ಇಲ್ಲ. ನಿಮ್ಮ ಅಣ್ಣನಿಗೂ ನಾನು ಅಂದ್ರೆ ಇಷ್ಟ, ಈ ಕವಿತಾ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಜೊತೆ ಸುತ್ತಾಡ್ತಾನೆ ನಿಮ್ಮಣ್ಣ. ಮೊದಲು ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳು, ನನಗೆ ಹೇಳಕ್ ಬರಬೇಡ ನೀನು. ಏಯ್ ಮುಚ್ಚೆ ಬಾಯಿ ಸಾಕು. ನಿನ್ನ ತಳಕು ಬಳಕು ತೋರಿಸಿ ನಮ್ಮ ಅಣ್ಣನ ಮರಳು ಮಾಡ್ತೀಯೇನೆ? ಅದಕ್ಕೆ ಮತ್ತಿಗೆ ಅವನು ನಿನ್ನ ಸುತ್ತಾರಿತಾ ಇರೋದು. ನಿನ್ನ ಬುದ್ಧಿ ಎಂಥದ್ದು ಅಂತ ನನಗೆ ಗೊತ್ತಾದ್ರೆ ಅವ್ನು ನಿನ್ನ ಕಡೆಗೆ ಕಣ್ಣೆತ್ತೂ ನೋಡಲ್ಲ. ಯಾರು ಇದು ಇಷ್ಟೊಂದು ಜೋರಾಗಿ ಗಲಾಟೆ ಮಾಡ್ತಾ ಇರೋದು? ಏನಮ್ಮ, ಯಾರು ಇವರೆಲ್ಲನ? ಸರ್, ಚಂದ್ರು ಅಂತ ಆಕ್ಸಿಡೆಂಟ್ ಆಗಿರೋ ಕೇಸು ಬಂದಿದೆಯಲ್ಲ ಸರ್, ಅವ್ರ ಮನೆಯವರು ನಾವು. ಸರ್, ನಮ್ಮ ಅಣ್ಣ ಹೇಗಿದ್ದಾನೆ ಸರ್? ಹುಷಾರಾಗಿದ್ದಾರಪ್ಪ. ಕಾಲು ಸ್ವಲ್ಪ ಮುರಿದಿರೋದ್ರಿಂದ ಆಪ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ತಮ್ಮನ? ಅವ್ರು ಏನಾಗಬೇಕು? ಇನ್ನೊಬ್ರು ಇದ್ದಾರೆ ಸರ್. ಇವ್ರು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡ್ತಿ. ಹೌದಾ? ಮತ್ತು ಇವರು ನಾನು ಅವರು ಮದುವೆ ಆಗೋರು ಅಂತ ಹೇಳ್ತಾ ಇದ್ರು. ಏನಮ್ಮ ದಿವ್ಯಾ, ಇವರು ಹೆಂಡ್ತಿನ? ಮತ್ತು ನೀನು ನಾನು ಮದುವೆ ಆಗೋ ಹುಡುಗ ಅಂತ ಹೇಳಿದೆ. ದಿವ್ಯಾ, ನಾಚಿಕೆ ಆಗಲ್ವಾ ನಿನಗೆ? ಈ ಥರ ಹೇಳ್ಕಾಮಕ್ಕೆ? ಮೊದಲು ಇಲ್ಲಿಂದ ತೊಲಗಬಾರೆ ನೀನು. ಏನ್ ಸರ್, ನೀವು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಇವ್ರ ಮುಂದೆ ಈ ಥರ ಎಲ್ಲ ಹೇಳ್ತಿರಲ್ಲ. ನೀನು ಅದೇ ಥರ ತಾನೇ ಇವ್ರನ್ನ ಅಡ್ಮಿಟ್ ಮಾಡಿದಾಗ ಹೇಳಿದ್ದು. ಏನಾಗಬೇಕಮ್ಮ ಅಂತ ಹೇಳಿದ್ರೆ ಇವ್ರನ್ನ ನಾನು ಮದುವೆ ಆಗೋಳು ಅಂತ ತಾನೇ ನೀವು ಹೇಳಿದ್ದು. ಅದಕ್ಕೆ ಹೇಳಿದೆ. ಅದರಲ್ಲಿ ಏನಿದೆ ತಪ್ಪು? ಅಲ್ಲ, ನೀವು ಯಾಕಮ್ಮ ಮದುವೆ ಆಗಿರೋನ್ನ ಅವ್ರ ಜೊತೆ ಯಾಕೆ ಓಡಾಡ್ತಾ ಇದ್ರಿ ನೀವು? ಸರ್, ಅದೆಲ್ಲ ಬೇಕಾಗಿಲ್ಲ ನಮ್ಗೆ. ಈ ವಿಷಯನೂ ಬೇಕಾಗಿಲ್ಲ. ಇಲ್ಲಿ ಗಲಾಟೆ ಮಾಡೋಂಗಿಲ್ಲ. ಸೈಲೆಂಟ್ ಆಗಿರ್ಬೇಕು. ಏ ಮನೆ ಹೇಳ್ತೀವಿ, ಹೋಗ್ಬಾರಿ ಆಚೆಗೆ. ನನ್ನ ಗಂಡನ ತಂಟೆಗೆ ಬಂದು ನನ್ನ ಗಂಡನ ಜೀವಕ್ಕೆ ಕೂತು ತಂದಿದೆಯಲ್ಲ ನೀನು. ಮನೆ ಹೇಳಿ ಹೋಗ್ಬಾರಿ ನೀನು ಇಲ್ಲಿಂದನ. ನನಗೂ ಏನಾಗಬೇಕಾಗೈತಿ? ಅವನಿಗಾಗಿರೋದು ನೀವೇ ನೋಡ್ಕೊಳ್ರಿ. ನನಗೇನಾಗಬೇಕಾಗೈತಿ? ನೀವು ಯಾವಾಗ ಬರ್ತಿರೋ, ನಾನು ಯಾವಾಗ ಇಲ್ಲಿಂದ ಹೋಗ್ತೀನೋ ಅಂತ ನನಗೂ ಸಾಕಾಗೋಗಿತ್ತು ಕಾದು ಕಾದು. ನೀವೇ ನೋಡ್ಕೊಳ್ರಿ. ನನಗೇನಾಗಬೇಕಾಗಿತ್ತು? ಹೋಗ್ತೀನಿ ನಾನು. ಸದ್ಯ ನನಗೇನು ಆಗಿಲ್ವಲ್ಲ. ಹಾಳಾದಳು ನನ್ನ ಮಗನ ಜೀವನದಾಗೆ ಇಂಥ ಕಷ್ಟ ತಂದುಬಿಟ್ಲಲ್ಲ ಇವಳಿಂದನ. ನೋಡಮ್ಮ, ಯಾರಾದರೂ ಒಬ್ರು ಬಂದು ಸೈನ್ ಮಾಡಿ ಬನ್ನಿ. ಬೇಗ ಆಪರೇಷನ್ ಮಾಡಬೇಕು. ಸೂರ್ಯ, ಹೋಗು, ನೀನು ಸೈನ್ ಮಾಡೋಗೋಗಿ. ಸರ್, ಇವನೇ ನನ್ನ ಮಗ, ನನ್ನ ಚಿಕ್ಕ ಮಗ. ಇವನ ಹತ್ರನೇ ಸೈನ್ ಮಾಡಿಸ್ಕೊಳ್ಳಿ. ಹೋಗ ಸೂರ್ಯ, ಸೈನ್ ಮಾಡಿ ಬೇಗ ಆಪರೇಷನ್ ಮಾಡ್ಸಕ್ಕೆ ಹೇಳು. ಸರಿ ಆಯಿತು ಸರ್, ನಾನೇ ಸೈನ್ ಮಾಡ್ತೀನಿ. ನಡೀರಿ, ಬೇಗ ಆಪರೇಷನ್ ಮಾಡಿ. ಸರ್, ಅವ್ರನ್ನ ನಾನು ನೋಡ್ಬೇಕಲ್ಲ ಸರ್, ಸ್ವಲ್ಪ ತೋರಿಸ್ತೀರಾ? ಆಯಿತು, ಒಂದು 5 ನಿಮಿಷ ಇಲ್ಲೇ ಕೂತ್ಕೊಂಡಿರಿ, ಕರಿತೀನಿ. ನೋಡಿಕೊಂಡು ಸೈನ್ ಮಾಡಿಬಿಡಿ. ಆಪ್ರೇಷನ್ಗೆ ನಾವು ರೆಡಿ ಮಾಡ್ಕೊತೀವಿ. ಬೇಗ ಆಪ್ರೇಷನ್ ಮಾಡಬೇಕಿವತ್ತು. ಸರಿ ಆಯಿತು ಸರ್, ನಾವು ಒಂದೇ ಒಂದ್ಸಲ ಅವ್ರನ್ನ ನೋಡಬೇಕು ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ. ಆಯ್ತಮ್ಮ, ಕರಿತೀವಿ, ಇಲ್ಲೇ ಇರ್ರಿ. ಸೂರ್ಯ, ನಿಮ್ಮ ಅಣ್ಣಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ ಕಣೋ. ಅಯ್ಯೋ ಅತ್ತಿಗೆ, ಹಂಗೆಲ್ಲ ಏನೂ ಆಗಲ್ಲ. ಕಾಲ್ಗಷ್ಟೇ ನೋವಾಗಿದೆಯಂತೆ, ಕಾಲು ಮುರಿದಿದೆಯಂತೆ. ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಅಳಬೇಡಿ, ಸುಮ್ಮನೆ ಇರಿ ಅತ್ತಿಗೆ. ಈಗ ಹೋಗಿ ಅಣ್ಣನ ಮಾತಾಡ್ಸೋಣ. ಮಾತಾಡ್ಸಿದ್ಮೇಲೆ ಆಮೇಲೆ ಆಪ್ರೇಷನ್ ಮಾಡ್ತಾರಂತೆ. ಆಪ್ರೇಷನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅನ್ಸುತ್ತೆ, ಒಂದು 15 ದಿವಸ ತಿಂಗಳೊಳಗೆ. ನೀವೇನು ಅಳಬೇಡಿ, ಸುಮ್ಮನಿರಿ ಅತ್ತಿಗೆ, ವಾಸಿ ಆಗುತ್ತೆ, ಅಣ್ಣಂಗೇನೂ ಆಗಲ್ಲ. ಇವರೇ ಬನ್ನಿ, ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ಬಿಡಿ. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬೇಕು. ಸೂರ್ಯ, ನಡಿಯೋ, ಕರಿತಾ ಇದ್ದಾರೆ ಡಾಕ್ಟ್ರು. ನಡಿ ನೋಡೋಣ ನಿಮ್ಮ ಅಣ್ಣ ಹೆಂಗಿದ್ದಾನೆ ಅಂತ. ಅಯ್ಯೋ
ಅಯ್ಯೋ ನನ್ನ ಮಗನ ಈ ಪರಿಸ್ಥಿತಿ ನೋಡ್ಬೇಕಲ್ಲಪ್ಪ ದೇವ್ರೆ, ಯಾಕಪ್ಪ ಇಂಥ ಪರಿಸ್ಥಿತಿ ಕೊಟ್ಟೆ. ಅಯ್ಯೋ ರೀ ರೀ ಎದ್ದೇಳ್ರಿ, ನಾನು ಕವಿತಾ ಬಂದಿದ್ದೀನಿ. ಏನಾಯ್ತು ನಿಮ್ಗೆ? ರೀ ಎದ್ದೇಳ್ರಿ. ಅಣ್ಣ 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 ಎದ್ದೇಳು ಅಣ್ಣ. ಚಂದ್ರು ಚಂದ್ರು, ಅಯ್ಯೋ ಚಂದ್ರು ಏನಪ್ಪ ಇದು, ಮಾತೇ ಆಡ್ತಾ ಇಲ್ಲ. ಅಣ್ಣ 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 ಎದ್ದೇಳು, ಅಣ್ಣ ಎದ್ದೇಳು, ನಾವು ಬಂದಿದ್ದೀವಿ, ಅಮ್ಮ ಬಂದಿದ್ದಾರೆ, ಅದಕ್ಕೆ ಬಂದಿದ್ದಾರೆ, ನೋಡು ಮಾತಾಡು. ಅಮ್ಮ ಅಮ್ಮ. ಚಂದ್ರು ಯಾಕಪ್ಪ, ಏನು ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೋ ನೀನು? ಅವಳನ್ನು ಕರ್ಕೊಂಡು, ಆ ದರಿದ್ರದವಳನ್ನ ಕರ್ಕೊಂಡು ಹೋಗೋದಿಗೆ ನೋಡು ನಿನಗಿಂಥ ಪರಿಸ್ಥಿತಿ ಬಂತು. ಅಯ್ಯೋ ನನ್ನ ಮಗನೇ, ನಿನಗೆ ಯಾಕೋ ಬೇಕು ಅವಳ ಸವಾಸ? ಅವಳ ಸವಾಸದಿಂದ ನೋಡು ನೀನು ಇವತ್ತು ಈ ಪರಿಸ್ಥಿತಿ ಬರಂಗಾಯ್ತು. ನಾವೆಷ್ಟು ಹೇಳ್ತಿದ್ವಿ ನಿನಗೆ, ಕೇಳಲಿಲ್ಲ ನೋಡು. ರೀ ಯಾಕ್ರಿ ಈ ಥರ ಎಲ್ಲ ಮಾಡ್ತೀರಾ? ಯಾಕ್ರಿ? ನಾನು ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹೇಳ್ಬಿಡಿ. ಅಯ್ಯೋ ಈ ಥರ ಎಲ್ಲ ನೀವು ನೋವು ಅನ್ಭವಿಸೋದು ಬೇಡ ನನ್ನಿಂದಾಗಿನ. ಸೂರ್ಯ ಸೂರ್ಯ, ದಿವ್ಯ ಹೇಗಿದ್ದಾಳು? ಎಲ್ಲಿದ್ದಾಳೆ ಈಗ? ಚೆನ್ನಾಗಿದ್ದಾಳ? ಅಣ್ಣ ಅವಳೇನೋ ಚೆನ್ನಾಗಿದ್ದಾಳೆ, ಅವಳಿಗೆ ಏನೂ ಆಗಿಲ್ಲ. ಅವಳಾಲೇನೆ ನೀನು ಬಿಟ್ಟು ಮನೆಗೆ ಹೋದ್ಲು ಅವಳು. ನೋಡು, ಅರ್ಥ ಮಾಡ್ಕೊ. ನಿನ್ನ ಮೇಲೆ ಅವಳಿಗೆ ಇದ್ದಿದ್ದು ಪ್ರೀತಿ ಅಲ್ಲ, ಆಸ್ತಿ. ದುಡ್ಡುಗೋಸ್ಕರ ನೀನು ಶ್ರೀಮಂತ ಅಂತ ಹೇಳಿ ನಿನ್ನಿಂದೆ ಬಿದ್ದಿದ್ದು ಅವಳು. ನಿನ್ನ ಕಷ್ಟಕ್ಕೆ ಯಾವತ್ತೂ ಆಗಲ್ಲ ಅವಳು. ಇಲ್ಲೇ ಗೊತ್ತಾಗ್ತೈತಿ ತಾನೆ. ಮತ್ತೆ ದಿವ್ಯ ದಿವ್ಯ ಅಂತಿದೆಯಲ್ಲ, ನಿನಗೆ ಕಾಲು ಮುರಿದಿದೆ ಅಂತ ಹೇಳಿ ನಾವಿಲ್ಲಿ ಬಂದ ತಕ್ಷಣ ಅದೇ ಹೊರಟೋದ್ಲು ಅವಳು. ನನಗೂ ಸಾಕಾಕು ಹೋಗೈತು ಕಾದು. ನೀವು ಬಂದಿರೋದು ಒಳ್ಳೇದೇ ಆಯ್ತು, ನಾನು ಮನೆಗೆ ಹೋಗ್ತೀನಿ ಅಂತ ಓಡ್ಲು ಅವಳು. ಅವಳಿಗೇನು ಆಗಿಲ್ಲ, ಆಗಿರೋದೆಲ್ಲ ನಿನಗೇನೆ. ನೋಡು ಅವಳಿಂದ ಎಂಥ ಪರಿಸ್ಥಿತಿ ಬಂದೈತಿ. ಸೂರ್ಯ ಅವರೇ, ಆಪ್ರೇಷನ್ ಮಾಡೋಕ್ಕೆ ಎಲ್ಲ ರೆಡಿ ಆಗಿದೆ. ನೀವು ಫಾರ್ಮ್ಗೆ ಫಸ್ಟ್ ಒಂದು ಸೈನ್ ಮಾಡಬೇಕು, ಬನ್ನಿ ಸೈನ್ ಮಾಡಿವ್ರಂತೆ. ಸರಿ ಸರ್, ಆಯಿತು, ಬರ್ತೀನಿ, ನಡೀರಿ. ಎಲ್ಲಿಗೆ ಸೈನ್ ಮಾಡಬೇಕು ಮಾಡ್ತೀನಿ. ಅಮ್ಮ ನನಗೆ ಆಪ್ರೇಷನ್ ಅಂತ ನನ್ನ ಕಾಲು ಸರಿ ಹೋಗುತ್ತೆ ನಮ್ಮ, ತುಂಬ ನೋವ್ತೈತೆ ಕಣಮ್ಮ ಕಾಲು. ಚಂದ್ರು ನನ್ನ ಮಾತು ಕೇಳಿದ್ರೆ ಅವಳ ಸವಾಸ ನೋಡು ಎಂಥ ಸ್ಥಿತಿ ಆಯಿತು ನಿನಗೆ. ಇನ್ಮೇಲಾದ್ರೂ ಅವಳ ಸವಾಸ ಬಿಟ್ಟು ಎಂಟಿ ಜೊತೆ ಸುಖವಾಗಿ ಬಾಳೋದು ನೋಡು. ಹೌದು ಕಣ್ರಿ, ಈಗಲಾದ್ರೂ ಬುದ್ಧಿ ಕಲ್ತ್ಕೊಂಡ್ರು ಅವಳ ಸವಾಸಕ್ಕೆ ಹೋಗ್ಬೇಡಿ. ಅವಳ ಸವಾಸ ಮಾಡೋದ್ರಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಮಗೂ, ನಿಮ್ಮ ಅಪ್ಪ ಅಮ್ಮನಿಗೂ, ನಿಮಗೂ ಯಾರಿಗೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಕಣ್ರಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಎಲ್ಲಿಗೆ ಹೋಗ್ತಿದ್ರು ನೀನು? ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದು? ಅಲ್ಲ, ನಿಧಾನವಾಗಾದ್ರೂ ಹೋಗ್ಬೇಕು ತಾನೇ. ಏನಾಯ್ತು? ಹೆಂಗ್ ಬಿದ್ರೋ ನೀವು? ಎಲ್ಲೂ ಇಲ್ಲಮ್ಮ, ಇಲ್ಲೇ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಷ್ಟೇ. ಬಲವಂತ ಮಾಡಿ ಹೋಗಿ ಬರೋಣ ಬಾ ಅಂತೇಳಿ ಕರ್ಕೊಂಡು ಹೊರಟಿದ್ಲು. ಆದರೆ ಅದು ಏನಾಯ್ತೋ ಏನೋ, ಇದಕ್ಕಿದಂಗೆ ಗಾಡಿ ಸ್ಕಿಡ್ ಆದಂಗಾಗಿ ಬ್ರೇಕೂ ಹಿಡಿಯೋಕ್ಕಾಗಲಿಲ್ಲ. ಸ್ಕಿಡ್ಡಾಗಿ ಬಿದ್ದುಬಿಟ್ವಿ ಇಬ್ರು. ಬಿದ್ದ ನನಗೆ ಎಚ್ಚರನೇ ತಪ್ಪೋಯ್ತು. ಆಮೇಲೆ ಆಸ್ಪತ್ರೆಗೆ ಬಂದಮೇಲೆ ನನಗೆ ಎಚ್ಚರ ಆಗಿದ್ದು. ಅಪ್ಪ, ಕಾಲು ಎರಡೂ ನೋಯ್ತಾ ಇದ್ದಾವಮ್ಮ. ಏನೂ ಆಗಲ್ಲ, ಸುಮ್ಮನಿರೋ. ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನು ಮೊದಲಿನ ಥರ ನಡೆಯಂಗೆ ಆಗ್ತೀಯ, ಸುಮ್ಮನಿರು, ಯೋಚನೆ ಮಾಡಬೇಡ. ಸೂರ್ಯ ಏನಾಯ್ತು? ಏನಂದ್ರು ಡಾಕ್ಟರ್? ಆಪರೇಷನ್ ಮಾಡ್ತಾರಂತೆ ಈಗ? ಹೌದಮ್ಮ, ಆಪ್ರೇಷನ್ ಮಾಡ್ತಾರಂತೆ. ನಾವು ದುಡ್ಡು ಕಟ್ಟಬೇಕಂತೆ, ಈಗ 10,000 ಅಡ್ವಾನ್ಸ್ ಕಟ್ಟಬೇಕಂತೆ. ಹೌದೇನು? ನಿನ್ನ ಹತ್ರ ಐತೆ ಅಕೌಂಟ್ನಾಗ ದುಡ್ಡಿದ್ರೆ ಹೋಗು ಕಟ್ಟು ಬರೋಗು, ಬೇಗ ಆಪರೇಷನ್ ಮಾಡಲಿ. ಹ್ಞೂ ಅಮ್ಮ, ಐತೆ, ಕಟ್ಟು ಬರ್ತೀನಿ, ನೀವಿಲ್ಲೇ ಇರ್ರಿ. ಕವಿತಾ ಅಳಬೇಡ, ಸುಮ್ಮನಿರು ಕವಿತಾ, ನನಗೇನೂ ಆಗಲ್ಲ. ರೀ ಯಾಕ್ರಿ? ಅವಳ ಸವಾಸ ಬೇಡ ಕಣ್ರಿ, ಬಿಟ್ಬಿಡ್ರಿ. ಅವಳ ಸವಾಸದಿಂದ ಇನ್ನೂ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ನನಗೆ ಈಗಲೇ ಭಯ ಆಗ್ತಿದೆ. ಯಾಕ್ರಿ ಬೇಕು ಅವಳ ಸವಾಸ ನಿಮಗೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.